So the Dutch were the first one who introduced the idea of share markets and as such. Okay, to the world. In fact, in India also, share market and a concept shuru ಮಾಡಿದ್ದು Dutch East India Company. In India also, the concept of share market and share trading was introduced by Dutch East India Company. Okay, clear? This till now process is understood. Zomato is a company. They decided to go public. Right, 10% ಓನರ್ಶಿಪ್ ಸೇಲ್ ಮಾಡಕ್ಕೆ ರೆಡಿ ಮಾಡಿದ್ರು. ಫಸ್ಟ್ ವ್ಯಾಲ್ಯೂಷನ್ ಮಾಡಿದ್ರು. ವ್ಯಾಲ್ಯೂಷನ್ 100 ಕೋಟಿ ರೂಪಾಯಿ ವ್ಯಾಲ್ಯೂಷನ್ ಅಂತ ತೋರಿಸ್ತು. ಅದ್ರಲ್ಲಿ 10% ಒಂದು 10 ಕೋಟಿ ರೂಪಾಯಿ ಇವತ್ತು ಶೇರ್ ಸೇಲ್ ಮಾಡ್ತಾ ಇದ್ದಾರೆ. ಒಂದೊಂದು ಶೇರ್ 100 ರೂಪಾಯಿ ಬೆಲೆ ಕಟ್ಟಿದ್ದಾರೆ. 100 ರೂಪಾಯಿ ಬೆಲೆ ಕಟ್ಟಿದ್ರೆ 10 ಲಕ್ಷ ಅವತ್ತು ಶೇರ್ಸ್ ನ ಸೇಲ್ ಮಾಡ್ತಾ ಇದ್ದಾರೆ. ಫಸ್ಟ್ ಟೈಮ್ ಅವರು ಶೇರ್ ಸೇಲ್ ಮಾಡಿದಾಗ ಇಟ್ ಇಸ್ ಕಾಲ್ಡ್ IPO, ಇನಿಷಿಯಲ್ ಪಬ್ಲಿಕ್ ಆಫರ್. ಅದಾದ್ಮೇಲೆ ಯಾವಾಗ ಬೇಕಾದ್ರೂ ಅವ್ರು ಸೇಲ್ ಮಾಡ್ಬೋದು. ದಟ್ ಇಸ್ ಕಾಲ್ಡ್ ಫಾಲೋ ಆನ್ ಪಬ್ಲಿಕ್ ಆಫರ್. ಅವರು ಶೇರ್ಸ್ ನ ಯಾವುದೇ ಒಂದು ಕಂಪನಿ ಶೇರ್ ಮಾರ್ಕೆಟ್ ಅಲ್ಲಿ ಶೇರ್ಸ್ ನ ಸೇಲ್ ಮಾಡೋಕ್ಕಾಗೋದು ಎಲ್ಲಿ? ಪ್ರೈಮರಿ ಮಾರ್ಕೆಟ್ ಅಲ್ಲಿ ಮಾತ್ರ. ಓನ್ಲಿ ಇನ್ ದಿ ಪ್ರೈಮರಿ ಮಾರ್ಕೆಟ್. ಪ್ರೈಮರಿ ಮಾರ್ಕೆಟ್ ಅಲ್ಲಿ ಎರಡು ತರ ಬಯರ್ಸ್ ಇರ್ತಾರೆ. ಒಂದು ಪ್ರಿಫರೆನ್ಷಿಯಲ್ ಶೇರ್ ಹೋಲ್ಡರ್ಸ್, ಇನ್ನೊಂದು ಕಾಮನ್ ಶೇರ್ ಹೋಲ್ಡರ್ಸ್.